ಎಲ್ಲರಿಗೂ ಗುಡ್ ಮಾರ್ನಿಂಗ್. ದೇವರು ನಿಮ್ಮನ್ನ ಈ ಮುಂಜಾನೆ ವೇಳೆಯಲ್ಲಿ ಆಶೀರ್ವದಿಸಲಿ. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಕರ್ತನು ಈ ದಿನ ಯೇಸು ಸ್ವಾಮಿ ನಮಗೆ ತಿಳಿಸುವಂಥ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ದೇವರು ಈ ದಿನ ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಮತ್ತಾಯನೆಂಬ ಪುಸ್ತಕ, ಅದರಲ್ಲಿ 14ನೇ ಅಧ್ಯಾಯ 30-31 ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುತ್ತದೆ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ ಹೇಳೋಣ. ನೋಡ್ರಿ, ಒಂದು ದಿನ ಶಿಷ್ಯರ ಹಡಗಲ್ಲಿ ಹೋಗಬೇಕಾದ್ರೆ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಿರುವಾಗ ಅವರೆಲ್ಲರೂ ಭಯಪಟ್ಟು, ಆಮೇಲೆ ಯೇಸು ಸ್ವಾಮಿ ನಾನೇ ಎಂದು ಹೇಳುವಾಗ ಅವರು ಸರಿ ನಮ್ಮ ದೇವರು ಯೇಸು ಕ್ರಿಸ್ತನೆಂದು ಹೇಳಿ ಅವನು ಅದರಲ್ಲಿರುವ ಒಬ್ಬ ಶಿಷ್ಯನ ಕೇಳ್ತಾನೆ, ಸ್ವಾಮಿ ನಾನು ಕೂಡ ನೀರಿನ ಮೇಲೆ ನಡ್ಕೊಂಡು ಬರ್ಬೋದಾ ಅಂದೇಳಿ. ಆಯಿತು ಬಾ ಅಂತ ಹೇಳ್ತಾನೆ. ಆ ಪೇತ್ರ ಎಂಬ ಭಕ್ತ ದೇವ್ರು ನೋಡಿಕೊಂಡು ಹೋಗುವಾಗ ನೀರಿನ ಮೇಲೆ ಚೆನ್ನಾಗಿ ನಡೀತಾನೆ. ಆದರೆ ಒಂದು ಸೌಂಡ್ ಬರ್ತದೆ, ಏನು, ಬಿರುಗಾಳಿ ಎಂಬ ಒಂದು ಸೌಂಡ್. ಆ ಸೌಂಡಿಗೆ ನೋಡಿ ಅವನು ಭಯಪಟ್ಟು ಬಿಡ್ತಾನೆ. ಭಯಪಟ್ಟು ಹಿಂತಿರುಗಿ ನೋಡಿ ಏನಾಗುತ್ತೆ, ಭಯದಿಂದ ಅವನು ನೀರಲ್ಲಿ ಇಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ದೇವರ ಮೇಲೆ ಇಲ್ಲದ ಭಯ ಭಕ್ತಿ ಒಂದು ಗಾಳಿಗೆ, ಒಂದು ತುಫಾನಿಗೆ ಭಯಪಟ್ಟು ಆ ವ್ಯಕ್ತಿ ದೇವರನ್ನು ನೋಡದೆ ಹಿಂದಿರುವಂಥ ಆ ಗಾಳಿಯನ್ನು ನೋಡಿ ಭಯಪಟ್ಟನು. ಭಯ ಅನ್ನುವಂಥದ್ದು ಇದೆಯಲ್ಲ, ಇವತ್ತು ನಮ್ಮ ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಅದೇನು ಮಾಡ್ತದೆ, ನಮ್ಮನ್ನು ಕುಗ್ಗಿಸುವಂಥದ್ದು, ನಮ್ಮನ್ನು ನಾಶಪಡಿಸುವಂಥದ್ದು, ನಮ್ಮನ್ನು ಅದು ತುಂಬ ವೇದನೆಗೊಳಪಡಿಸುವಂಥದ್ದಾಗಿದೆ. ಅದಕ್ಕೆ ಏನೇ ಇರಲಿ, ಭಯ ಅನ್ನುವಂಥದ್ದು ಯಾವತ್ತೂ ಕೂಡ ಮನುಷ್ಯನಿಗೆ ಇರಬಾರ್ದು. ಸಪೋಸ್ ಭಯ ಅನ್ನೋದಿದ್ದರೆ ದೇವ್ರ ಮೇಲೆ ನಮಗೆ ಭಯ ಇರಬೇಕಷ್ಟೇ. ಪಾಪ ಮಾಡೋದ್ರಲ್ಲಿ ನಮಗೆ ಭಯ ಇರಬೇಕು. ಆದರೆ ಪ್ರತಿಯೊಂದು ವಿಷಯದಲ್ಲಿ ಧೈರ್ಯವಾಗಿರಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನನ್ನ ನೋಡುವಾಗ ಚೆನ್ನಾಗೇ ಬಂದೆ, ಒಂದು ಸಣ್ಣ ಬಿರುಗಾಳಿಗೆ ನೀನು ಹಿಂತಿರುಗಿ ನೋಡಿ ನನ್ನ ಮೇಲೆ ನಂಬಿಕೆ ಇಲ್ಲದೆ ಆ ಬಿರುಗಾಳಿಗೆ ಭಯಪಟ್ಟು ನೀನು ನೀರಿನಲ್ಲಿ ಮುಳುಗಲಿಕ್ಕೆ ಸಾಧ್ಯವಾದೆ. ಆದರೆ ನಿನ್ನಲ್ಲಿ ಯಾಕಿಂತ ಒಂದು ಸಂದೇಹ, ಯಾಕೆ ಒಂದು ನಿಮಗೆ ಅಲ್ಪವಾದಂಥ ಒಂದು ವಿಶ್ವಾಸ, ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಬಲವಾಗಿರಬೇಕು. ಖಂಡಿತವಾಗಿ ನಾನು ನಿಮ್ಮ ದೇವರಾಗಿರೋದ್ರಿಂದ ನಿಮ್ಮನ್ನು ಎಂದಿಗೂ ಕೂಡ ಯಾವುದೇ ವಿಷಯದಲ್ಲಿ ಬಿಡೋದಕ್ಕೆ ನಾನು ಮನುಷ್ಯರಂಥವನಲ್ಲ, ನಾನು ದೇವರಾಗಿದ್ದೀನಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವಂತನಾಗಿದ್ದಾನೆ. ಅದಕ್ಕಾಗಿ ಭಯ ನಮಗೆ ನಿಜವಾಗ್ಲೂ ಹೇಳ್ತೀನಿ, ಹೆಚ್ಚಾಗಿ ಇರುಕೊಡೋದು ಇತ್ತಂದರೆ ನಮ್ಮನ್ನು ಅದು ಖಂಡಿತವಾಗಿ ನಾಶಪಡಿಸುವಂಥದ್ದಾಗಿದೆ. ಅದಕ್ಕಾಗಿ ದೇವರ ಮೇಲೆ ನಂಬಿಕೆ, ಬಹಳವಾದ ವಿಶ್ವಾಸದಲ್ಲಿ ನೀವು ಹೋಗೋದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಎಲ್ಲ ಭಯದಿಂದ ಬಿಡಿಸಿ ಧೈರ್ಯವಾಗಿ ಲೋಕದಲ್ಲಿ ಎಲ್ಲದರ ಮೇಲೆ ಜಯ ಹೊಂದಿಸಿ ನಮ್ಮನ್ನು ನಡೆಸೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಪೇತ್ರನನ್ನು ಕಾಪಾಡಿದಂತೆ ಮುಂಜಾನೆ ವೇಳೆ ಅಂತ ಯಾರೇ ಬಯಸ್ತಿರಿದ್ರೆ ಅವರನ್ನು ಕೂಡ ದೇವರು ಕಾಪಾಡಿ ಅವರನ್ನ ಧೈರ್ಯದಲ್ಲಿ ನಡೆಸಲಿ ಅಂತೇಳಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಕೇಳುತ್ತಿರುವ ಪ್ರತಿ ಸ್ನೇಹಿತರಲ್ಲಿರುವಂಥ ಭಯ ಎಂಬ ವಿಷಯ ಕರ್ತನೆ, ಅದನ್ನು ಯೇಸು ನಾಮದಲ್ಲಿ ತೆಗೆದಾಕಿ ಕರ್ತನೆ, ಅವರ ಜೊತೆಯಲ್ಲಿ ನೀನಿದ್ದು ನಿನ್ನನ್ನು ನೋಡಿ ಕರ್ತನೆ ಎಲ್ಲಾದರೂ ಜಯ ಹೊಂದಿಕೊಳ್ಳುವಂತೆ ಕೃಪೆ ಮಾಡು. ಮಹಿಮೆ ಒಂದು ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೀನಿ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ಖಂಡಿತವಾಗಿ ನಿಮ್ಮ ಭಯವನ್ನು ತೆಗೆದುಹಾಕುತ್ತೆ.